ಬಿಜೆಪಿ ಸಚಿವರೊಬ್ಬರು ಅಶ್ಲೀಲ ನೃತ್ಯವನ್ನ ಕಲೆ ಅಂತ ಸಮರ್ಥಿಸಿಕೊಳ್ಳುವ ಮೂಲಕ ಬಹಿರಂಗವಾಗಿಯೇ ನಾಚಿಕೆಗೇಡುತನವನ್ನ ಪ್ರದರ್ಶನ ಮಾಡಿದ್ದಾರೆ. ಛತ್ತೀಸ್ಗಢದ ಕೃಷಿ ಸಚಿವ ರಾಮ್ ವಿಚಾರ್ ನೇತಾಮ್ ಸರ್ಕಾರಿ ಅತಿಥಿಗೃಹದಲ್ಲಿ ನಡೆದ ಅಶ್ಲೀಲ ನೃತ್ಯವನ್ನ ಸಮರ್ಥಿಸಿಕೊಂಡಿರುವುದು ವಿವಾದವನ್ನ ಸೃಷ್ಟಿ ಮಾಡಿದೆ. ಈ ವಿವಾದಾತ್ಮಕ ನೃತ್ಯವನ್ನ ಕಲೆಯ ಅಭಿವ್ಯಕ್ತಿ ಅಂತ ರಾಮ್ ವಿಚಾರ್ ನೇತಾಮ್ ಹೇಳಿದ್ರೆ ಇದು ಛತ್ತೀಸ್ಗಢ ಸಂಸ್ಕೃತಿಗೆ ಮಾಡಿದ ಅವಮಾನ ಅಂತ ಕಾಂಗ್ರೆಸ್ ಟೀಕಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ಆ ವಿಡಿಯೋ ತೋರಿಸೋಕೆ ಸಾಧ್ಯವಿಲ್ಲದಷ್ಟು ಅಶ್ಲೀಲ ಮತ್ತು ಅಸಭ್ಯವಾಗಿದೆ. ಆದ್ರೆ ಆ ಬಿಜೆಪಿ ಮಂತ್ರಿ ಅದನ್ನ ಕಲೆ ಅಂತ ಹೇಳ್ಕೊಳ್ತಿದ್ದಾರೆ. ವೈರಲ್ ಆಗಿರುವ ಬಿಜೆಪಿಯ ಮಂತ್ರಿಯ ಆ ವಿಡಿಯೋ ಡಬಲ್ ಎಂಜಿನ್ ನ ಸಂಪೂರ್ಣ ಬಣ್ಣ ಬಯಲು ಮಾಡ್ತಿರೋದಂತೂ ನಿಜ. ಡಬಲ್ ಎಂಜಿನ್ ಅಡಿಯಲ್ಲಿ ಕೆಲಸ ಮಾಡುವ ಮಂತ್ರಿಗಳ ಬುದ್ಧಿವಂತಿಕೆ, ಸಿದ್ಧಾಂತ ಮತ್ತು ಚಿಂತನೆಯ ರೀತಿಯನ್ನೂ ಕೂಡ ಅದು ಬಹಿರಂಗಪಡಿಸ್ತಿದೆ. ಅಂತವರ ಹೆಸರಲ್ಲಿ ಮೋದಿ ಮತ ಕೇಳೋಕೆ ಪ್ರತಿ ರಾಜ್ಯಕ್ಕೂ ಹೋಗ್ತಾರೆ. ಅಷ್ಟೊಂದು ಅಶ್ಲೀಲ, ಅಸಭ್ಯವಾಗಿರುವ ವಿಡಿಯೋವನ್ನ ಬಿಜೆಪಿಯ ಡಬಲ್ ಎಂಜಿನ್ ಸಚಿವರು ಕಲೆ ಅಂತ ಕರೆದಿದ್ದಾರೆ. ಮಾತ್ರವಲ್ಲದೆ ಅದನ್ನ ಪ್ರಶ್ನೆ ಮಾಡೋರನ್ನೇ ಪ್ರಶ್ನೆ ಮಾಡಿದ್ದಾರೆ. ಗೋಧಿ ಮೀಡಿಯಾ ಇದರ ಬಗ್ಗೆ ಮಾತಾಡೋದಿಲ್ಲ. ಈ ನೃತ್ಯ ಪೊಲೀಸರು ಮತ್ತು ರಾಜ್ಯದ ಅಧಿಕಾರಿಗಳ ಸಮ್ಮುಖದಲ್ಲೇ ನಡೆದಿದೆ. ಈ ವಿಷಯ ಬೆಳಕಿಗೆ ಬಂದಾಗ, ವಿಡಿಯೋ ವೈರಲ್ ಆದಾಗ ಅದು ಎಸ್ಡಿಎಂ ಉಪಸ್ಥಿತಿಯಲ್ಲಿ ನಡೆಯಿತು ಅನ್ನೋದು ಗೊತ್ತಾಗಿದೆ. ಸ್ವತಃ ಎಸ್ಡಿಎಂ ಮತ್ತು ಪೊಲೀಸ್ ಅಧಿಕಾರಿಗಳು ಆ ನೃತ್ಯಗಾರ್ತಿಯರ ಮೇಲೆ ನೋಟುಗಳನ್ನ ಎಸೆತಿದ್ರು ಅಂತ ಹೇಳಲಾಗಿದೆ. ಅವರನ್ನ ಅಮಾನತುಗೊಳಿಸಲಾಗಿದ್ದು, ಇಬ್ಬರು ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಘಟನೆ ಬಗ್ಗೆ ಹೆಚ್ಚುವರಿ ಕಲೆಕ್ಟರ್ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಅವರು ಇದನ್ನೆಲ್ಲ ಮಾಡ್ತಿರೋದನ್ನ ವಿಡಿಯೋದಲ್ಲಿ ಸೆರೆ ಹಿಡಿಯಲಾಯಿತು. ಆದ್ರೂ ಅವರು ತಲೆ ಕೆಡಿಸಿಕೊಳ್ಳಿಲ್ಲ. ಅಧಿಕಾರಿಗಳು ಹೀಗಾದ್ರೆ ಇನ್ನು ಮಂತ್ರಿಗಳೇ ಈಗಿದು ಕೂಡ ಒಂದು ರೀತಿಯ ಕಲೆ ಅಂತ ಹೇಳುವ ಮೂಲಕ ಇದನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ನೇತಾಮ್ ಅವರು ಕಲೆ ವಿಶಾಲವಾಗಿದೆ ಮತ್ತು ಒಂದೇ ಗಡಿಗೆ ಸೀಮಿತವಾಗಿರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅವರ ಪ್ರಕಾರ ಕಲೆ ಅಂದ್ರೆ ಭಜನೆ, ಕೀರ್ತನೆ ಅಥವಾ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಮಾತ್ರವಲ್ಲ, ಶಾಲೆಗಳಿಂದ ಸಾಮಾಜಿಕ ಕಾರ್ಯಕ್ರಮಗಳವರೆಗೆ ಎಲ್ಲೆಡೆ ನೃತ್ಯ ಕಲೆಯ ಒಂದು ಭಾಗವಾಗಿದೆ ಅಂತ ಅವರು ವಾದಿಸಿದ್ದಾರೆ. ಸರ್ಕಾರಿ ಅತಿಥಿ ಗೃಹದಲ್ಲಿನ ನೃತ್ಯ ಪ್ರದರ್ಶನವನ್ನ ಸಮರ್ಥನೆ ಮಾಡಿಕೊಂಡ ಅವರು, ಯಾರಾದ್ರೂ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ತಿದ್ರೆ ಅದನ್ನ ಸಂಕುಚಿತ ದೃಷ್ಟಿಕೋನದಿಂದ ನೋಡೋದು ತಪ್ಪು ಅಂತ ಹೇಳಿದ್ದಾರೆ. ಬಿಜೆಪಿಯ ಆ ಮಂತ್ರಿ ಅಶ್ಲೀಲ ನೃತ್ಯವನ್ನ ಕಲೆ ಅಂತ ಸಮರ್ಥನೆ ಮಾಡ್ಕೊಳ್ತಿರೋದೇ ಆಘಾತಕಾರಿಯಾಗಿದೆ. ಒಂದು ಅಶ್ಲೀಲ ನೃತ್ಯವನ್ನ ಸರ್ಕಾರಿ ಅತಿಥಿ ಗೃಹದಲ್ಲಿ ನಡೆದ ತಪ್ಪನ್ನ ಮಂತ್ರಿಯೊಬ್ಬರು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ? ಈ ನೃತ್ಯ ವೈರಲ್ ಆದ ನಂತರ ಮತ್ತೊಂದು ನೃತ್ಯ ವೈರಲ್ ಆಯಿತು. ಅದು ಗರಿಯಾಬಂದ್ನ ಸೂರಜ್ಪುರ ಫಾರೆಸ್ಟ್ ರೆಸ್ಟ್ ಹೌಸ್ ನಲ್ಲಿ ನಡೆದ ಅಶ್ಲೀಲ ನೃತ್ಯವಾಗಿತ್ತು. ಜಿಲ್ಲಾ ಪರಿಷತ್ ಸದಸ್ಯರು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ವಿಡಿಯೋ 1 ಅಥವಾ 2 ವರ್ಷ ಹಳೆಯದಾದ್ರೂ ಡಬಲ್ ಎಂಜಿನ್ ಸರ್ಕಾರ ಅಧಿಕಾರದಲ್ಲಿದ್ದಾಗಿನ ವಿಡಿಯೋ ಅಂತ ಹೇಳಲಾಗಿದೆ. ಅಂದ್ರೆ ಈ ಡಬಲ್ ಎಂಜಿನ್ ಸರ್ಕಾರಗಳ ಅಡಿಯಲ್ಲಿ ಏನ್ ನಡೀತಾ ಇದೆ? ಈಗ ಅದೇ ಡಬಲ್ ಎಂಜಿನ್ ಸರ್ಕಾರದ ಕೃಷಿ ಸಚಿವರು ಅಶ್ಲೀಲ ನೃತ್ಯವನ್ನ ಕಲೆಯ ಒಂದು ಭಾಗ ಅಂತ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಎಸ್ಟಿಎಂ ಮತ್ತು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಈ ಅಶ್ಲೀಲ ನೃತ್ಯವನ್ನ ಹೇಗವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಅರ್ಥವಾಗದ ವಿಷಯ. ಇವತ್ತು ಇದನ್ನ ತಪ್ಪು ಅಂತ ಹೇಳಿದ್ದಿದ್ರೆ ನಾಳೆ ಮತ್ತೊಬ್ಬ ಎಸ್ಟಿಎಂ ಅಥವಾ ಪೊಲೀಸ್ ಅಧಿಕಾರಿಗಳು ಇಂಥದಕ್ಕೆ ಅವಕಾಶ ಮಾಡ್ಕೊಡ್ತಿರ್ಲಿಲ್ಲ. ಕರೆದ್ರೆ ಅದನ್ನ ಮಾಡೋರ ನೈತಿಕತೆ ಮುರಿಯತ್ತೆ. ನಾಳೆ ಬೇರೆ ಯಾವುದೇ ಎಸ್ಟಿಎಂ ಇದನ್ನ ಮಾಡೋಕೆ ಧೈರ್ಯ ಮಾಡೋದಿಲ್ಲ. ಆದ್ರೆ ಇದನ್ನ ಕಲೆ ಅಂತ ಕರೆಯುವ ಮೂಲಕ ಕಲಾವಿದರನ್ನು ಅವಮಾನಿಸೋದಲ್ಲದೆ ತಮ್ಮ ಸೈದ್ಧಾಂತಿಕ ದಾರಿದ್ರ್ಯವನ್ನೂ ಕೂಡ ಅವರು ತೋರಿಸಿಕೊಂಡಂತಾಗಿದೆ. ರಾಮ್ ವಿಚಾರ್ ನೇತಾಮ್ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಅಶ್ಲೀಲ ನೃತ್ಯವನ್ನ ಕಲೆ ಅಂತ ಹಣೆಪಟ್ಟಿ ಕಟ್ಟೋದು ಛತ್ತೀಸ್ಗಢದ ಅದ್ಭುತ ಸಂಸ್ಕೃತಿಗೆ ಮಾಡಿದ ಅವಮಾನ ಅಂತ ಪಕ್ಷದ ರಾಜ್ಯಾಧ್ಯಕ್ಷ ದೀಪಕ್ ಬೈಜ್ ಹೇಳಿದ್ದಾರೆ. ಅಂತಹ ಚಟುವಟಿಕೆಗಳನ್ನ ಕಲೆ ಅಂತ ಹಣೆಪಟ್ಟಿ ಕಟ್ಟೋರಿಗೆ ರಾಜ್ಯದ ಸಂಪ್ರದಾಯಗಳು ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಅವರು ಬಿಜೆಪಿ ನಾಯಕರನ್ನ ಟೀಕಿಸಿದ್ದಾರೆ. ಇದು ಬಿಜೆಪಿಯ ಚಿಂತನೆ ಆಗಿರಬಹುದು, ಆದ್ರೆ ಇದನ್ನ ಛತ್ತೀಸ್ಗಢದ ಘನತೆಗೆ ಜೋಡಿಸಬಾರದು ಅಂತ ಬೈಜ್ ಹೇಳಿದ್ದಾರೆ. ನಮ್ಮ ದೇಶದ ವಿವಿಧ ಭಾಗಗಳಿಂದ ಇಂತಹ ಚಿತ್ರಗಳು ಬರ್ತಾನೆ ಇರತ್ತೆ ಮತ್ತು ಆಗಾಗ್ಗೆ ಅಂತಹ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಆದ್ರೆ ಈಗ ಛತ್ತೀಸ್ಗಢದಲ್ಲಿ ನಡೆದ ಘಟನೆಯಲ್ಲಿ ಸ್ವತಃ ಪೊಲೀಸರು ಇದ್ರು ಮತ್ತು ನೃತ್ಯ ಮಾಡ್ತಿದ್ದವರ ಮೇಲೆ ನೋಟ್ ಎಸ್ತಿದ್ದಾರೆ ಅನ್ನೋದು ವಿಪರ್ಯಾಸ. ಇದು ಸಂಪೂರ್ಣವಾಗಿ ತಪ್ಪು. ಕಾನೂನು ಸುವ್ಯವಸ್ಥೆಯನ್ನ ನೋಡ್ಕೊಳ್ಬೇಕಾದವರೇ ಯಾವುದ್ರಲ್ಲೋ ಮೈ ಮರ್ತಿದ್ರು ಅನ್ನೋದು ಆತಂಕ ಮೂಡಿಸುತ್ತೆ. ಅಂತಹ ತಪ್ಪನ್ನ ಮಂತ್ರಿಯೊಬ್ಬರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಇನ್ನೂ ದುಃಖದ ವಿಷಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.